ಒಂದು ನಾವು ಲಕ್ಷ ಇಡಬೇಕು ಏನಾಗಿದೆ ಬಸ್ಸೋದ್ ಬೆಲೆ ನಾವು ಹೈವೇ ಮೇಲೆ ಇರೋದ್ರಿಂದ ಈ ಆಕ್ಸಿಡೆಂಟ್ಗಳು ಆಗ ಸ್ವಾಭಾವಿಕ. ಅದಕ್ಕೆ ನಾವು ಪ್ರಿಕಾಷನ್ ಇರಲೇಬೇಕು. ಬ್ಲಡ್ ಬ್ಯಾಂಕ್ ಆಗಲಿ, CT ಸ್ಕ್ಯಾನಿಂಗ್ ಆಗಲಿ, ಇವೆಲ್ಲ ಇರ್ಬೇಕು. ಅದಕ್ಕೆ ಈಗ ಒಂದು ಹೆಲ್ಮೆಟ್ ಯೂಸ್ ಮಾಡಬೇಕು ಮಾತ್ರ ಹೆಲ್ಮೆಟ್ ಏನು ಮಾಡ್ಬೇಕಂತಿರಲ್ಲ. ನನಗೆ ಏನು ಬದಲಾವಣೆ ಹೆಂಗೆ ತರಬೇಕು? ಬೆಂಗಳೂರಿನೊಳಗೆ ಹಿಂದೆ ಕೂತ್ಕೊಂಡು ಕಂಪಲ್ಸರಿ ಹೆಲ್ಮೆಟ್ ಹಾಕೋತಾರೆ, ಕಂಪಲ್ಸರಿ. ನಾ ಏನೇ ಟ್ರೈ ಮಾಡಿ ಒಬ್ಬೊಬ್ಬರು ಹೆಲ್ಮೆಟ್ ಇದ್ದಾರೆ ಏನಾರೇ ಕಾಣ್ತಾನೆ ಅಂತ ಹೇಳಿ ಒಬ್ಬೊಬ್ಬರು ಕಾರಣ ಹೆಲ್ಮೆಟ್ ಇಲ್ಲ. ಈ ಒಂದು ಗಂಟೆಗೆ ನಿಂತೆ ಒಬ್ಬರು ಯಾವ ಹೆಲ್ಮೆಟ್ ಹಾಕೊಂಡು ಬರ್ತಾರಂದ್ರೆ ಒಬ್ಬೊಬ್ಬ ಇಷ್ಟು ನೋಡಕ್ ಸಿಗಲ್ಲ. ಏನು ಮಾಡಬೇಕು ಸರಿ ಯಾಕೆ ಫೇಲ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಹೆಲ್ಮೆಟ್ ಹಾಕೋಬೇಕು, ಹೆಲ್ಮೆಟ್ ಹಾಕುವ ಸಂಸ್ಕೃತಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಫೈನ್ ಹಾಕ್ಬೇಕಾದ್ರೆ ಫೈನ್ ಇಟ್ಕೊಳ್ತಾರೆ, ಮತ್ತೆ ಹೆಲ್ಮೆಟ್ ಹಾಕೊಂಬಾರ. 20,000 ಹೆಲ್ಮೆಟ್ ಸೇಲ್ ಮಾಡಿದೆ ಸರ್ ಹೊಸ ಕಲ್ಯಾಣದಲ್ಲಿ. 20,000 ಅವ್ರು ಸೇಲ್ ಆಗಿದ್ರೆ ಹಾಕೊಂಡು ಎಲ್ಲ ಕಡೆ ಏನ್ ಮಾಡ್ಬೇಕು? ನೆಕ್ಸ್ಟ್ ನಾವೆಲ್ಲರೂ ಒಂದು ಸ್ಟ್ರಾಂಗ್ ವಿಷಯ ತೊಗೊಂಡ್ರೆ 100% ಹುಡುಗರಿಗೆ ಒಳ್ಳೇದಾಗಲ್ಲ. ಹೆಲ್ಮೆಟ್ ನಾವು ಹಾಕೋಲೇಬೇಕು, ಕಂಪಲ್ಸರಿ ಆ ರೀತಿ ನಾವು ಮಾಡ್ಬೇಕು. ಇಲ್ಲಾಂದ್ರೆ ಒಂದ್ಸಲ ನೋಡಿ ಗಾಡಿಗಳೇ ಬಿಡ್ಬೇಕಾದ್ರೆ ಹೆಲ್ಮೆಟ್ ಇದ್ದು ನೋಡೋಣ. ಹೆಲ್ಮೆಟ್ ಹಾಕೊಂಡ್ಬಂದು ಗಾಡಿ ಓಡಿಸಿ ಹಚ್ಕೊಳಕ್ ಕೊಡೋದಿಲ್ಲ. ಕ್ಯಾಮ್ರಾ ಮಾಡಿಸ್ತಾರೆ, ಆನ್ಲೈನ್ ಎಲ್ಲ ಫೈನ್ ಮಾಡಿಸ್ತಾರೆ. ಯಾರಿಂದ ಆನ್ಲೈನ್ ಅದು ಮಾಡಿ ಎಲ್ಲ ಬೆಸ್ಟ್, ದಿ ಬೆಸ್ಟ್. ಆನ್ಲೈನ್ ಫೈನ್ ಮಾಡೋದು. ಈಗ ಅದು ಮಾಡಕ್ಕೆ ಏನೇನು ಬೇಕು? ಬೈಕ್ ಕೊಡಪ್ಪ ಅವರಿಗೆ ಫೈನ್ ಎಸ್ಟಿಮೇಷನ್ ಮಾಡಿ ಏನ್ ಮಾಡ್ತೀವಿ ಗೊತ್ತಾ ಏನ್ರಿ? ಬೆಂಗಳೂರಿನಾಗ ಹೆಂಗ್ ಮಾಡ್ಲತ್ತಾರಪ್ಪ ಅಂದ್ರ ಆ ಕ್ಯಾಮ್ರಾ ಮೇಲೆ ಅವ್ರಿಗೆ ಫೈನ್ ಬೀಳ್ತದೆ. ಆ ಫೈನ್ ಬಿದ್ದು ತುರಂತ ಅವ್ರಿಗೆ ಗೊತ್ತಾಗಲ್ಲ. ಫೈನ್ ಬಿದ್ದು 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 ನಾಲ್ಕಾರ ಒಮ್ಮೆ 20,000 ಆಗ್ಬಿಡ್ತು. ಯಾವ ಕಾರಣಕ್ಕೆ ಬಿಟ್ಟು? ನಾ ಸಿಗ್ನಲ್ ಕ್ರಾಸ್ ಮಾಡ್ದ, ನಾ ರಾಂಗ್ ಸೈಡ್ ಹೋದ, ನಾ ಹೆಲ್ಮೆಟ್ ಹಾಕೊಂಡಿಲ್ಲ. ಆ 20,000 ಕೊಟ್ಟು ಎದ್ದು ಹಾಸ್ಕೊಂಡವ್ರು ಏನ್ ಮಾಡ್ತಾರೆ? ಗಾಡಿದಾರರು ಏನ್ ಕೊಡಕ್ಕಂತ ಅವ್ನು ಮುಂದೆ ತಿಳಿಲತ್ತಾರ. ಈಗ ಅದಕ್ಕೆ ನಾವೇನ್ ಮಾಡ್ಬೇಕು? ಈಗ ನಾವೇನ್ ಮಾಡ್ಬೋದು? ಈಗ ಅದ್ರ ಸಲುವಾಗಿ ಸರ್ ಅದು ಎಸ್ಟಿಮೇಷನ್ ಆನ್ಲೈನ್ ಫೈನಿಂಗ್ಸ್ ಎಲ್ಲ ಸಾಹೇಬ್ ಮಾಡಿ ಹೇಳ್ಯಾರ ಸರ್, ಮಾಡಿ ಕೊಡ್ತೀನಿ ಅಂದ್ರೆ ಸರ್ ಅದು ಎಸ್ಟಿಮೇಷನ್ ಇದೆ ಸರ್. ನಾವು ಕಮಿಷನರ್ ಸಾಹೇಬ್ರಿಗೆ ಎಲ್ಲೆಲ್ಲಿ ಬೇಕು, ಯಾವ್ಯಾವ ಜಂಕ್ಷನ್ಗೆ ಯಾವ ಕ್ಯಾಮ್ರಾ ಬೇಕಂತ ಡಿಸ್ಕಷನ್ ಮಾಡಿ ಅದೆಲ್ಲ ಮಾಡಿ ಎಸ್ಟಿಮೇಷನ್ ಸರ್. ಕೆಲವೊಂದು ವರ್ಕಿಂಗ್ ಇಲ್ಲ ಸರ್, ಗಾಳಿ ಮಳಿ ಬಿದ್ದು ಮುಗ್ಯಾವ ಸರ್. ಎಸ್ ಸರ್. 10 ವರ್ಷ ಆಗಿಲ್ಲ ಕೂಡಿಸಿ ಅಷ್ಟೇ ವರ್ಷದಿಂದ ವರ್ಷ ಅವ್ರಿಗೆ ಕರೀರಿ ಮೀಡಿಯಾ ಅವ್ರಿಗೆ ಕರ್ನಲ್ಲಿ ಮಾತಾಡಕ್ಕೆ ಹೇಳ್ಬೇಕು. ಸರಿ ಸರ್. ನನಗೆ ಅವ್ರು ಸಂಜೆ ತನಕ ಫೋನ್ ಬರ್ಬೇಕು. ಆರ್ಟಿ ಅವರು ನೀವೇನು ಹೇಳ್ತೀರಿ? ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆನ್ಷನ್ ಇದೆ ಸರ್. ಲೈಸೆನ್ಸ್ ಬರ್ತಾ ಇದಾವೆ ಸರ್, ಸಸ್ಪೆನ್ಷನ್ ಪೊಲೀಸಿಂದ ಬೇರೆ ಕಡೆಯಿಂದ ಬರ್ತಾ ಇದ್ದಾವೆ. ಹೆಲ್ಮೆಟ್ ಹೋದಾಗ ಬೇರೆ ಬೇರೆ 3 ತಿಂಗಳ ಅವ್ರ ಲೈಸೆನ್ಸನ್ನ ನಾವು ಸಸ್ಪೆಂಡ್ ಮಾಡಿ ಅವ್ರಿಗೆ ಕೊಡ್ತೇವೆ ಸರ್. 3 ತಿಂಗಳು ಯಾವುದೇ ಗಾಡಿ ಓಡಿಸಂಗಿಲ್ಲ. ಓಡಿಸಿದ್ರೆ ಮತ್ತೆ ಅವ್ರು ವಿತೌಟ್ ಲೈಸೆನ್ಸ್ ಐತೆ ಮತ್ತೆ ಟ್ರೀಟ್ ಆಗುತ್ತೆ. ಅಲ್ಲಿ ನಮ್ಮಲ್ಲಿ ಪ್ರತಿ ತಿಂಗಳ ಒಂದು 10-15 ಲೈಸೆನ್ಸ್ ಬರ್ತಾ ಇದಾವೆ ಸರ್. ಅದಕ್ಕೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೇವೆ ಸರ್. ಏನಾಗಿದೆ ಸರ್, ಹೆಲ್ಮೆಟ್ ಇಟ್ಕೊಳ್ತಾರೆ, RTO ಪೊಲೀಸರ ಇಷ್ಟ ಹಾಕೋದು ಅದು ಇದೆ. ಆಮೇಲೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಫೋನ್ ಬರ್ತಾರೆ, ನಮಗೂ ಟೆನ್ಷನ್ ಆಗ್ತದೆ. ಇಲ್ಲ, ನಾವು ಹೆಲ್ಮೆಟ್ ಇಲ್ಲದೆ ನಾವು ಫೋನ್ ಮಾಡಲ್ಲ. ನಾವು ಯಾರಿಗೂ ಫೋನ್ ಮಾಡಲ್ಲ. ಹೆಲ್ಮೆಟ್ ಇಲ್ಲದೆ ಎಷ್ಟು ಮಂದಿಗೂ ಮಾತಾಡ್ತಾರೆ. ನಾಳೆ ಸ್ಟಾರ್ಟ್ ಮಾಡ್ತೀವಿ ಸರ್. ಬಿಲ್ಕುಲ್ ಮಾಡಬೇಕು. ಅವ್ನು ಹೆಲ್ಮೆಟ್ ಹಾಕೊಂಡು ಬಂದ ಗಾಡಿ ಹೋಗ್ಬೇಕು. ಎಸ್ ಡೆಫಿನೆಟ್ಲಿ ಸರ್. ಅವನಿಗೆ ಗಾಡಿ ಒಂದು ಸೀಸ್ ಮಾಡಬೇಕು. ಹೆಲ್ಮೆಟ್ ಹಾಕೊಂಡು ಬಂದೇ ಗಾಡಿ ರಿಲೀಸ್ ಮಾಡ್ಕೊಂಡು ಬರ್ಬೇಕು. ಹೆಲ್ಮೆಟ್ ಹಾಕೊಂಡು ಬರ್ಬೇಕು, ಪ್ಲಸ್ ಫೈನ್ ಮಾಡ್ಬೇಕು. ಹೆಲ್ಮೆಟ್ ಹಾಕೊಂಡು ಬರಲ್ಲ ಆ ಟೈಪ್ ಸ್ಟ್ರಿಕ್ಟ್ಲಿ ಮಾಡಿ. ಏನು ಮುಲಾಜೆ ಇಲ್ಲ. ನಾವು ಯಾವುದೇ ಕಾರಣ ಫೋನ್ ಮಾಡೋದು. ಹೆಲ್ಮೆಟ್ ಹಾಕೊಂಡ್ರು ನಾವು ಯಾವ್ದು ಹಾಕೊಂಡೇ ಇದ್ರೆ ನಾವು ಏನು ಯಾವ್ದು ಫೋನೇ ಮಾಡಲ್ಲ. ನೀವು ನಮಗೂ ಒಂದು ಸುದ್ದಿ ಕೇಳಿ ಮಾಡ್ಕೊಂಡದು ನೋವಾಗುತ್ತೆ. ಏನ್ ಮಾಡ್ಬೇಕು ನೋಡ್ರಿ? ಅವನೇನು ಚೌಕಿ ಹೊರಟ ಒಬ್ಬನೇ ಹೋಗ್ಬೇಕು, ಒಬ್ಬನೇ ಮಾಡ. ಹೆಲ್ಮೆಟ್ ಇದ್ರೆ ಏನೂ ಆಗ್ತಿದೆ. ಏನು ಮಾಡ್ಬೇಕಿದಪ್ಪ, ಹ್ಯಾಂಗ್ ಮಾಡ್ಬೇಕಂತ ಹೇಳಿ ತೋಳ್ತಾರೆ, ಹಿಂದೆ ಇಟ್ಕೊಳ್ತಾರೆ ಸರ್. ಅದನ್ನ ಸೈಡಿಗೆ ಬೆಲ್ಟ್ ಹಾಕಿ ಇಟ್ಬಿಡ್ತಾರೆ. ಇಲ್ಲ, ಈಗ ನಾವು ಅದರಿಂದ ನಾವು ಸೋಲೋದಿಲ್ಲ. ಈಗ ನಾವು ಗಿರಿಬೇಕು, ಹೆಲ್ಮೆಟ್ ಹಾಕ್ಸಿ ನಾವು ತೋರಿಸ್ಬೇಕು. ಅವ್ರು ಹಾಕೊಂಬಲ್ಲ ಅಂತ ಹೇಳಿ ನಾವು ಅದಕ್ಕೆ ಅಡಿಕ್ಟ್ ಆಗೋದಿಲ್ಲ. ಈಗ ನಾವು ಹೆಂಗೆ ಮಾಡ್ಬೇಕು? ನಾವು ಅವ್ರಿಗೆ ಹೆಲ್ಮೆಟ್ ಹಾಕೊಂಡ್ರೆ ಕಲಿಸ್ಲೇಬೇಕೀಗ. ನಮ್ಮ ಯುವಕರಿಗೆ ಉಳಿದಲಿಲ್ಲ. ಮಿಸ್ಟೇಕ್ ಆಗೇ ಆಗ್ತದೆ.
ಅದ್ರ ಬಗ್ಗೆ ಸೀರಿಯಸ್. ಬಟ್ ನನಗದು ಏನ್ ಮಾಡಬೇಕು, ಅದಕ್ಕೆ ಎಷ್ಟು ಎಸ್ಟಿಮೇಟ್ ಆಗ್ತದ, ಆನ್ಲೈನ್ ಫೈನ್ ಸಿಸ್ಟಮ್ ಬರಬೇಕು. ಅದು ಬಂದ್ರೆ 5 ಕೋಟಿ ರೂಪಾಯಿ ಇನ್ಚಾರ್ಜ್ ಮಂತ್ರಿಗಳು ಕೊಡ್ತಾಂತ ಎಲ್ಲ ಎಲ್ಲ ಸಿಟಿಗಳಿಗೆ ಇದ್ರಲ್ಲ ಕಮಿಷನರ್ ಹೇಳಿದ್ರು ಸರ್. ಮತ್ತೆ ದುಡ್ಡು ಕೂಡ ಸ್ಯಾಂಕ್ಷನ್ ಆಗಿದೆ ಸರ್. ನಮ್ಮ ಸಿಟಿಲಿ ಮತ್ತು ರೂರಲ್ ಅಲ್ಲಿ ಮೊನ್ನೆ